ನೋಡಿ, ಇದು ಬೆಳಗಾವಿನಲ್ಲಿ ಕಾಂಗ್ರೆಸ್ಸಿನ ಮಹಾ ಅಧಿವೇಶನದ ಫ್ಲೆಕ್ಸ್ಗಳು, ಹೋರ್ಡಿಂಗ್ಗಳು ತಾವು ನೋಡ್ತಾ ಇದ್ದೀರಿ. ಮೇಲ್ಗಡೆಯಲ್ಲಿ ನಾವು ರೆಡ್ ಮಾರ್ಕ್ ಮಾಡಿದ್ದೇವೆ, ಗುರುತು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಇಲ್ಲಿ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರ ಪಿತೂರಿ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಅಥವಾ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಭಾರತದ ಮುಕುಟವನ್ನೇ ತೆಗೆದಾಕ್ತಕ್ಕಂಥ ಕೆಲಸ ಈ ಚಿತ್ರದಲ್ಲಿ ತಾವು ಗಮನಿಸಬಹುದು. ಏನು ಸಿಯಾಚಿನ್ ಮತ್ತೆ LOC ಲೈನ್ ಆಫ್ ಕಂಟ್ರೋಲ್, LOC ಇವರನ್ನೇ ಇವತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೇವೆ. ಹೌದು, ಇದು ವಿವಾದಿತ ಸ್ಥಳ. ಇವತ್ತು ಅದು ಕೂಡ ಅಂದಿನ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದಾಗಿ ಇವತ್ತು ಕೂಡ ಭಾರತ ನಾವು ಅನುಭವಿಸ್ತಾ ಇದ್ದೇವೆ. ಆದರೆ ಇವತ್ತು ಸಿದ್ದರಾಮಯ್ಯನವರು ಈ ಕಾಂಗ್ರೆಸ್ ಸರ್ಕಾರ ಬೆಳಗಾವಿಯ ಮಹಾ ಅಧಿವೇಶನದಲ್ಲಿ ಇವತ್ತು ಆ ಒಂದು ಪ್ರದೇಶವನ್ನು ಕೂಡ ಒಂದು ರೀತಿ ಸಿಯಾಚಿನ್ ಭಾಗವನ್ನ ಚೈನಾಗೆ ಬಿಟ್ಕೊಟ್ಟು ಲೈನ್ ಆಫ್ ಕಂಟ್ರೋಲ್ ಏನಿದೆ, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಅದನ್ನು ಕೂಡ ಇವರೇ ಆಗಲೇ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಂತ ಈಗಾಗಲೇ ಕಾಣ್ತಾ ಇದೆ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನ. ಅರೆ, ಇವತ್ತು ನರೇಂದ್ರ ಮೋದಿಜಿಯವರು ದೇಶದ ಪ್ರಧಾನಮಂತ್ರಿಗಳು, ಅಮಿತ್ ಶಾಜಿಯವರು ದೇಶದ ಗೃಹ ಸಚಿವರು ಇರ್ತಕ್ಕಂಥದ್ದು. ಪ್ರಧಾನಮಂತ್ರಿಗಳು ಹಲವಾರು ಬಾರಿ ಹಲವಾರು ವೇದಿಕೆಗಳಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶದ 1 ಇಂಚು ಕೂಡ, ಈ ದೇಶದ ಯಾವುದೇ ಪ್ರದೇಶದ 1 ಇಂಚು ಜಾಗವನ್ನು ಕೂಡ ನಾವು ಪಾಕಿಸ್ತಾನಕ್ಕಾಗ್ಲಿ ಚೈನಾಕ್ಕಾಗ್ಲಿ ಯಾರೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಮಾತನ್ನ ಹಲವಾರು ಬಾರಿ ಹೇಳಿದ್ದಾರೆ. ಅದನ್ನ ದೇಶದ ಜನರು ಕೂಡ ನೋಡಿದ್ದಾರೆ. ಆದರೆ ದುಷ್ಟರು ಕಾಂಗ್ರೆಸ್ ಅವರೇನಿದ್ದಾರೆ, ಈ ರೀತಿ ನಕ್ಷೆಯನ್ನ ಬದಲಾವಣೆ ಮಾಡಿ, ಭಾರತದ ನಕ್ಷೆಯನ್ನ ಬದಲಾವಣೆ ಮಾಡಿ ಇವತ್ತು ದೇಶಕ್ಕೆ ಅನ್ಯಾಯ ಮಾಡ್ತಕ್ಕಂಥದ್ದನ್ನ ಇವತ್ತು ಮಾಡಿದ್ದಾರೆ. ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದವರು ದೇಶದ ಬಗ್ಗೆ ಯಾವ ಬದ್ಧತೆಯನ್ನು ಇಟ್ಕೊಂಡಿದ್ದಾರೆ, ಈ ರಾಷ್ಟ್ರದ ಅಖಂಡತೆ ಬಗ್ಗೆ ಕಾಂಗ್ರೆಸ್ಸಿನ ನಿಲುವೇನು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಕಾಂಗ್ರೆಸ್ ಪಕ್ಷದವರಿಗೆ ಮಹಾತ್ಮ ಗಾಂಧೀಜಿ ಅವರಾಗಲಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ಈ ಭಾರತದ ಅಖಂಡತೆ, ಈ ಭಾರತದ ಒಂದು ಬದ್ಧತೆ ಬಗ್ಗೆ ಕಾಂಗ್ರೆಸ್ ಪಕ್ಷದವ್ರಿಗೆ ಎಷ್ಟು ಕಳಕಳಿ ಇದೆ ಅಂತಕ್ಕಂಥದ್ದು ಅವತ್ತು ನೋಡಿದ್ದೇವೆ, ಇವತ್ತು ನೋಡಿದ್ದೇವೆ. ಇವತ್ತು ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಇದು ಪ್ರಕಟ ಆಗ್ತಾ ಇರ್ತಕ್ಕಂಥದ್ದು ಇದು ದುರ್ದೈವ, ನಿಜವಾಗ್ಲೂ ಕೂಡ ದುರ್ದೈವ ಇದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಆಗಲಿ, ಮಹಾತ್ಮ ಗಾಂಧೀಜಿಯವರ ಹೆಸರು ಹೇಳ್ತಕ್ಕಂಥ ಯಾವುದೇ ಒಂದು ನೈತಿಕತೆ, ಯೋಗ್ಯತೆ ಎಲ್ಲವನ್ನೂ ಕೂಡ ಕಳೆದುಕೊಂಡಿದ್ದಾರೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ.